ಸಾಲದು. ಇವತ್ತಿನ ಮಟ್ಟಿಗೆ ಸಾಕಾಗುವುದಿಲ್ಲ. ಅವ್ರು ಏರ್ಸುದ್ರೊಳಗೆ ನಮಗೆ ಇಳಿಸುತ್ತಿಲ್ಲ, ಮಾತಾಡುವಾಗಿಲ್ಲ. ಅದು ಕಂಚಿನ ಕಂಠ. ಕಂಚಿನ ಕಟ್ಟಲ್ಲಿ ನಮ್ಮ ಸ್ವರ ಹಾಕ್ತೀವ. ಆ ಜೀವಕ್ಕೂ ಸ್ವರಕ್ಕೂ ಅಜಗತಾಂತರ ಅಲ್ವೇನೋ ನಮ್ಮನೇನಂತ ಮುಂಡಾಸುರ ಆಡಲ ಮಾತು ಯಾವ ರೀತಿಯಲ್ಲಿ ಪ್ರಪಂಚ ಪರ್ಯಟನೆಗೆ ಹೋಗಿ ಇನ್ನು ಹಾಗೆ ಸರಿ ಎಲ್ಲೇ ಇಲ್ಲಪ್ಪ, ನಿಮ್ಮ ಸುದ್ದಿ ನಮ್ಗೆ ಸೇರ್ಸೋಕೆ ಆಗುದಿಲ್ಲ. ಎಷ್ಟು ಮತ್ತೆ ಇನ್ನು ಏರ್ಸೋಕೆ ಹೋಗ್ಬೇಡಿ. ಅದ್ರ ಪಟ್ಟಿ ಇನ್ನಿಲ್ಲ ಏರ್ಸೋಕೆ. ಅವ್ರು ಎಷ್ಟೇ ಏರಿಸ್ಲಿ ನಮ್ಗೆ ಎಷ್ಟಾಗ್ತದೆ ಅಷ್ಟೇ, ಇಲ್ಲದೆ ಇದ್ರೆ ನಾಳೆ ಸುದ್ದಿ ಇರುವುದು. ಆಯ್ತು, ನಮ್ಗೆ ವಜ್ಜ ಆಯ್ತು. ಒಬ್ರು ಬಂದ್ಕೊಂಡು ಈ ರೀತಿ ಮಾಡೋಕ್ಕಾಗಲ್ಲ. ಇನ್ನು ಏರ್ಸೋಕೆ ಎಂತದ್ದು ಇರ್ತದೆ ಇಷ್ಟೊತ್ತಿಗೆ ಇಲ್ಲ, ಮತ್ತೆ ಇನ್ನೆಂತ ಏರ್ಸ್ತೀರಿ? ಅದ್ರಾಗ ಇನ್ನೆಂತ ಏರ್ಸೋಕಾಗ್ತಿಲ್ಲ. ಏನ ಮಾಡೋಣ ಇಲ್ಲ ಇಲ್ಲ ಆ ಸುದ್ದಿಗಲ್ಲ. ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅಂತ ಹೇಳಲಿಕ್ಕೆ ಈ ಹಾವಿಗೊಂದು ನಾವು ಮೊದಲು ಈಗ ಅಲ್ಲ, ಈ ಹಾವಿನ ಹಣವು ನಮ್ಮೂಪಕ್ಕೆ ಸಿಕ್ಕಿ ಹೇಳಿ ಹೀಗೆ ಹೇಳ್ತೀಯ. ಇನ್ನು ದಿನ ಸಿಕ್ಕಿದ್ರೆ ಹೇಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಶಬ್ದ ಅಡುಗೆ ಹೋಗ್ತದೆ. ಒಂದು ವರ್ಷ ನೋಡೇ ಅಂತ ಏನೇ ಆಗಿರಲಿ ಸರಿ, ಎಲ್ಲಿ ಯಾಕೆ ಎದ್ದಾದಿ ನಡೆಯುತ್ತದೆಯೋ ಅಲ್ಲಿಗೆ ಅದನ್ನು ಧ್ವಂಸ ಮಾಡಬೇಕು. ಅದರ ಧ್ವಂಸ ಅಲ್ಲಿ ಹೋದವರಲ್ವಾ, ಎಲ್ಲಿ ಹೋದವರಂತಾದ್ರೆ ನಮ್ಮ ಕೀರ್ತಿ ವಿಶೇಷತೆಯಲ್ಲ ಹಾಡಿ ಹೊಗಳುತ್ತಾ ಇದ್ದಾರೆ. ಸರಿ ಅಲ್ಲವೇನ ಪ್ರಪಂಚವನ್ನು ಬಿಟ್ಟಿದ್ದೇವೆ, ಕಾಲವನ್ನು ಸೇರಿದ್ದೇವೆ. ಈ ಕಾಲವನ್ನು ಸೇರಿದ ಮೇಲೆ ಈಗ ನಮಗಾಗುವುದು ಆಗುತ್ತಾ ಇರುವರು ಪ್ರದೇಶವನ್ನು ಸೇರಿದ ಮೇಲೆ ಸರಿ ಹೆಚ್ಚಾಗುತ್ತಾ ಇದೆ. ಹಸಿವೆ ನಿವಾರಣೆ ಆಗ್ಬೇಕಾದ್ರೆ ಏನೇನೋ ತಿಂದ್ರೆ ಸಾಕಾಗುವುದು. ಮಾಡಬೇಕಾದ್ದೇನು ಹಸಿದ ಪ್ರಾಣಿಗಳನ್ನ ಹೆಸರಿನ ತಿನ್ಬೇಕು. ಹಾಗಾಗಿ ಇಲ್ಲಲ್ಲ